ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗೈತಾ? ಇವತ್ತೇ ಮಾರ್ನಿಂಗ್ ಮಿನಿ ವ್ಲಾಗನ್ನು ಮಾಡ್ಕೋಬೇಕು ಮಾಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ. ಹಾಗೆ ಇವತ್ತೇ ಮಾರ್ನಿಂಗ್ ವಾಕು 6 o'clock ಹೋಗ್ತಾ ಇದ್ದೀವಿ, ಹೋಗಿ ಬರ್ತಾ ಇದ್ದೀವಿ ಆಯಿತಾ. ತುಂಬ ಚೆನ್ನಾಗಿದೆ ವಾತಾವರಣ ನೋಡಿ. ಇವಾಗ ಮನೆಗೆ ಹೋಗಿ ಮನೆ ಕ್ಲೀನ್ ಮಾಡಿ ಟಿಫಿನ್ ರೆಡಿ ಮಾಡಬೇಕು. ಎಷ್ಟು ಚೆನ್ನಾಗಿದೆಯಲ್ಲ ವಾತಾವರಣ. ಹಾಗೇ ಕಡೆ ಎಲ್ಲ ಇಷ್ಟೊತ್ತಾಗಿಲ್ಲ ಎದ್ದಿದ್ದಾರೆ ಆಯಿತಾ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಳ್ಳಿ ಕಡೆ ಅಲ್ವಾ, ಕೆಲಸಕ್ಕೆ ಹೋಗೋ ತಯಾರಿಯಲ್ಲಿ ಎಲ್ಲ ಇರ್ತಾರೆ. ಮನೆಗೆ ನೋಡಿ ಎಲ್ಲ ನೀರು ಹಾಕಿ, ತುಳಸಿ ಕಟ್ಟೆಗೆಲ್ಲ ನೀರು ಹಾಕಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಒಂದೇ ಕುಟುಂಬದ ಮನೆಗಳಿವೆ ಎಲ್ಲ ಆಯಿತಾ. ಎಲ್ಲ ಒಂದೇ ಫ್ಯಾಮಿಲಿ, ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಆಯಿತಾ. ನಮ್ಮ ಪಕ್ಕದ ಮನೆ ನಾಯಿ ಇದು ಆಯಿತಾ. ನನ್ನ ಜೊತೆಗೆ ವಾಕ್ ಬರುತ್ತೆ ದಿನ, ಆದರೆ ಇವತ್ತೇ ಅದು ಬಂದಿಲ್ಲ. ಅರ್ಧದಿಂದನೇ ನನಗೆ ವೆಲ್ಕಮ್ ಮಾಡ್ತಾ ಇದೆ. ಹಾಗೆ ನಮ್ಮ ಮನೆಯವರು ಮಾರ್ನಿಂಗ್ ಹೋಗಿ ಹಾಲು ಕರಿತಾ ಇದ್ದಾರೆ. ಡೈರಿಗೆ ಹಾಲು ಹಾಕಬೇಕಲ್ಲ, ಹಾಲು ಕರಿತಿದ್ದಾರೆ ಅಂತ. ಫ್ರೆಶ್ ಆಗಿರೋ ಹಾಲು ಕರೆದ್ಬಿಟ್ಟು ಡೈರಿಗೆ ಕೊಟ್ಬಿಟ್ಟು ಬರ್ತಾರೆ. ಹಾಗೆ ನಾನು ನಮ್ಮನೆಯಲ್ಲಿ ಬೆಳೆಸಿರುವಂಥ ಅರಿಕೆ ಸೊಪ್ಪನ್ನ ಮಧ್ಯಾಹ್ನ ಪಲ್ಯಕ್ಕಾಯಿತು ಅಂತ ಮುರ್ಕೊಂಡು ಹೋಗ್ಬೇಕಂತ ಬಂದಿದ್ದೀನಿ. ನಿಮ್ಮ ಮನೇಲಿ ಯಾವ್ಯಾವ ತರಕಾರಿಗಳನ್ನ ಬೆಳೆಸಿದ್ದೀರಾ ಅಂತ ಹೇಳಿ ಆಯಿತಾ. ನಾನು ಇದನ್ನು ಮತ್ತು ಬದನೆಕಾಯಿ ಗಿಡಗಳನ್ನು ನೆಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಪಲ್ಯಕ್ಕೆ ಆಯಿತು ಅಂತ ಅದನ್ನು ಇವಾಗ ಮುರಿತಿದ್ದೀನಿ ಆಯಿತಾ. ಹಾಗೆ ಟಿಫಿನಿಗೆ ಎಲ್ಲ ಮನೆಗೇ ಕ್ಲೀನ್ ಮಾಡಿ ಇವತ್ತೇ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡಬೇಕಂತ ಇದ್ದೀನಿ. ಎಲ್ಲ ರೆಡಿ ಮಾಡ್ತಿದ್ದೀನಿ ಆಯಿತಾ. ಎಗ್ ಬುರ್ಜಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಟಿಫಿನಿಗೆ. ಮನೆಗಿನೇ ಎಲ್ಲ ಕ್ಲೀನ್ ಆಯಿತು, ಇವಾಗ ಟಿಫಿನಿಗೆ ರೆಡಿ ಮಾಡ್ತಾಯಿದ್ದೀನಿ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಲ್ವ. ಟಿಫಿನ್ ಎಲ್ಲ ತಿಂದಾದ ಮೇಲೆ ನಾವು ಇವತ್ತು ಗದ್ದೆ ಕಡೆ ಹೋಗ್ಬೇಕಂತ ಇದ್ದೀವಿ. ನಮ್ಮ ಗದ್ದೆ ಎಲ್ಲ ಭತ್ತನ ಇದು ಒಕ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನು ಇವತ್ತು ಮಾಡ್ತಾಯಿದ್ದಾರೆ. ಅಲ್ಲಿಗೆ ಹೋಗ್ತೀನಿ, ತೋರಿಸ್ತೀನಿ ನಮ್ಮ ಗದ್ದೆಯಲ್ಲಿ ಭತ್ತನ ಯಾವ ರೀತಿ ಬೇರ್ಪಡಿಸ್ತಾರೆ ಭತ್ತನ ತೆನೆಯಿಂದ ಅಂತ ತೋರಿಸ್ತೀನಿ ಬನ್ನಿ ಆಯಿತಾ. ಮಿಷನಿಂದ ಇದು ಮಾಡ್ತಾರೆ, ಬನ್ನಿ ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಬರುವಂತೆ ನೀವು. ಹಾಗೆ ಪಲ್ಯ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿಟ್ಟು ಹೋಗುವ ಅಂತ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಯಿತಾ. ನೋಡಿ, ಇದು ಸ್ವಲ್ಪ ಈ ಸಲ ಅಷ್ಟು ಕಲರ್ ಬಂದಿಲ್ಲ, ಇಲ್ಲಾಂದರೆ ಫುಲ್ ರೆಡ್ ಆಗಿತ್ತದು. ಈ ಸಲ ಯಾಕೋ ಮಳೆ ಜಾಸ್ತಿ ಇರೋದ್ರಿಂದ ಏನೂ ಗೊತ್ತಿಲ್ಲ, ಒಂಥರ ಆಗ್ಬಿಟ್ಟಿದೆ. ಪಲ್ಯಗೆಲ್ಲ ರೆಡಿ ಮಾಡಿಟ್ಟು ಬಂದೆ ಗದ್ದೆ ಕಡೆಗೆ. ಎಲ್ಲ ಭತ್ತನ ಬೇರ್ಪಡಿಸ್ತಾ ಇದ್ದಾರೆ, ನಮ್ಮ ಮಿಷನಿಗೆ ಹಾಕಿ ಇದು ಮಾಡ್ತಿದ್ದಾರೆ ಆಯಿತಾ. ನೋಡಿ, ಭತ್ತ ಎಲ್ಲ ಒಕ್ತಾರೆ ಅಂದರೆ
ಹಾಗೆ ಭತ್ತನೆಲ್ಲ ಬಿಟ್ಟು ಶೇಖರಣೆ ಮಾಡಿಡ್ತಾರೆ ಆಯಿತಾ. ಬೇಕಾದಾಗ ಅಕ್ಕಿನ ಈಗ ಹೊಸಕ್ಕಿ ಹಬ್ಬ ಅಂತ ಬರುತ್ತೆ, ಅದನ್ನು ಆ ದಿನ ಅಕ್ಕಿಯನ್ನು ಮಾಡಿಸಿ ಇದನ್ನು ಪೂಜೆ ಮಾಡಿ ಎಲ್ಲ ದೇವರಿಗೆಲ್ಲ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ತಾರೆ. ಅದನ್ನು ಆಮೇಲೆ ಯಾವಾಗ ಬೇಕಾದ್ರೂ ಅವಾಗ ಮಾಡಿಸ್ಕೊತಾರೆ. ಹಾಗೆ ಊಟ ಗೀಟ ಎಲ್ಲ ಮುಗಿಸಿ ನಾನು ಇವಾಗ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.